Hi dear students, this is ABD, a billion dreamer. ಇವತ್ತು ನಿಮಗೆ KSEEB ಬೋರ್ಡ್ ಕಡೆಯಿಂದ ಬಿಟ್ಟಿರುವಂತಹ ಸೋಷಿಯಲ್ ಸೈನ್ಸ್ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ MCQ ಬೇಸಿದ ಮೇಲೆ ಅದರ ಪ್ರೆಸೆಂಟೇಷನ್ ಕೊಡ್ತೀನಿ. ಸೊ ಬಿ ಅಟೆಂಟಿವ್, ಅದನ್ನು ನೋಡ್ಕೊಳ್ರಿ. ಸೊ ಯಾವ್ಯಾವ ಚಾಪ್ಟರಿಂದ ಕ್ವಶನ್ ಬಂದಿದೆ, ಎಷ್ಟು ಕ್ವಶನ್ ಬಂದಿದೆ ಅದ್ರ ಕಡೆ ಫೋಕಸ್ ಆಗಿರಿ. ಸೊ ಪ್ಯಾಟ್ರನ್ ಯಾವ ರೀತಿ ಇದೆ ಅದನ್ನು ಕೂಡ ಅಬ್ಸರ್ವ್ ಮಾಡಿ, ಯಾಕೆಂದರೆ ಸೇಮ್ ಅದೇ ಥರ ಬರುವಂಥ ಚಾನ್ಸ್ ಇರುತ್ತೆ. ಅದೇ ಕ್ವಶನ್ ಬರಲ್ಲ, ಬಟ್ ಆ ಪ್ಯಾಟರ್ನ್ಗಳಂತೂ ಬರ್ತವೆ. ಓಕೆ, ನಿಮಗೆ ಗೊತ್ತಿರ್ಬೋದು 85K ಅಂದರೆ ಕನ್ನಡ ಮೀಡಿಯಮ್, 85E ಅಂದರೆ ಇಂಗ್ಲೀಷ್ ಮೀಡಿಯಮ್ ಅಂತೇಳಿ. ಟೈಮಿಂಗ್ಸ್ ಆರ್ಸ್ ಎಲ್ಲ ಗೊತ್ತಿರ್ತದೆ. ಹಾಗೆ OMR ಶೀಟ್ ಅದನ್ನು ನಿಮಗೆ ತೋರಿಸ್ಬೇಕಂದ್ರೆ ನೋಡಿ, ಅಫಿಷಿಯಲ್ ವೆಬ್ಸೈಟಿಂದ ನಾನು ಡೌನ್ಲೋಡ್ ಮಾಡಿದೆ. OMR ಶೀಟ್ ಈ ರೀತಿ. ಮ್ಯಾಥಮೆಟಿಕ್ಸ್ ಇದು ಸೊ ಈ ರೀತಿ 40 ಕ್ವಶನ್ ಇರ್ತದೆ. ಇದ್ರ ಬಗ್ಗೆ ನೋಡಿ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಬೇಕಾಗುತ್ತೆ, ರೌಂಡ್ ಅಪ್ ಮಾಡುವಂಥದ್ದು. ನೆಕ್ಸ್ಟು ಸೈನ್ಸ್ ಇದು ನೋಡಿ, ಕಲರ್ ಕೂಡ ಬೇರೆ ಮಾಡಿದ್ದಾರೆ. ಸೋಷಿಯಲ್, ವಾವ್, ಸೋಷಿಯಲ್ ಗ್ರೀನ್ ಯಾರು ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ ಕೂಡ ಇದೇ ರೀತಿ ಇರ್ತದೆ, 3 ಡಿಫ್ರೆಂಟ್ ಕಲರ್ನಲ್ಲಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಪೇಪರ್ ನಾವು. ಈಗ ನಾನು ಕ್ವಶನ್ ಓದ್ಬಿಟ್ಟು ಅದಕ್ಕೆ ಸರಿಯಾದ ಆನ್ಸರ್ನ ಗ್ರೀನ್ ಕಲರ್ನಲ್ಲಿ ಹೈಲೈಟ್ ಮಾಡ್ತೀನಿ, ಯಾಕೆಂದರೆ ಸೋಷಿಯಲ್ ಅಂದರೆ ಗ್ರೀನ್ ಅಲ್ವಾ. ಎಸ್, ಓಕೆ. ಈಗ ಲೆಟ್ಸ್ ಬಿಗಿನ್ ನಾವು. ನಿಮ್ಗೇನಾದರೂ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕಂದರೆ ಲಾಸ್ಟಲ್ಲಿ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ, ಅದನ್ನು ನೋಡಿರಿ. ಈಗ ಜಸ್ಟ್ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ತುಂಬ ಡಿಫಿಕಲ್ಟ್ ಆಗಿರೋ ಕಡೆ ಮಾತ್ರ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆ. ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಿಟ್ವೀನ್ ಏಷ್ಯಾ ಆ್ಯಂಡ್ ಯುರೋಪ್ ವಾಸ್ ಟೇಕಿಂಗ್ ಪ್ಲೇಸ್ ಥ್ರೂ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್. ಸೊ ಇಟ್ ವಾಸ್ ಕಾಲ್ಡ್, ಇದೆಯಲ್ಲ, ದ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್. ಯುರೋಪ್ಗೆ ಎಂಟ್ರಿ ಆಗಬೇಕು ಅಂತಂದರೆ ನಾವು ಕಾನ್ಸ್ಟಾಂಟಿನೋಪಲ್ ಸಿಟಿಗೆ ಹೋಗಬೇಕಾಗಿರ್ತದೆ ಅದಕ್ಕೆ. ಸೊ ನೆಕ್ಸ್ಟು, India adopted its constitution on 26 January 1950. Yes, ಅದು ಕೂಡ ಈಸಿ ಕ್ವಶನ್ ಇದೆ. ನೆಕ್ಸ್ಟು, ಯೂನಿವರ್ಸಿಟೀಸ್ ಇನ್ ಮದ್ರಾಸ್, ಕಲ್ಕತ್ತಾ ಆ್ಯಂಡ್ ಬಾಂಬೆ ವರ್ ಎಸ್ಟಾಬ್ಲಿಷ್ಡ್ ಬೈ ಡಾಲೌಸಿ. ಈತ ಗವರ್ನರ್ ಜನರಲ್ ಆಗಿದ್ದಾಗ ಯೂನಿವರ್ಸಿಟಿಗಳಾಗುತ್ತೆ. ಸೊ ನೆಕ್ಸ್ಟು, ದ ಡಿಫೀಟ್ ಆಫ್ ಹೈದರ್ ಅಲಿ ಅಟ್ ಪೋರ್ಟ್ ನೋವಾ ಮೇಡ್. ಹೈದರ್ ಅಲಿ ಪೋರ್ಟ್ ನೋವಾ ಇದು ತಮಿಳ್ನಾಡಲ್ಲಿ ಬರುತ್ತೆ. ಓಕೆ, ಲೊಕೇಶನಲ್ಲಿ. ಸೊ ಅಲ್ಲಿ ಹೈದರ್ ಅಲಿ ಸೋತಾದಮೇಲೆ ಏನಾಗುತ್ತೆ, ದ ಬ್ರಿಟಿಷ್ ಟು ಗೇನ್ ಕಾನ್ಫಿಡೆನ್ಸ್. ಬ್ರಿಟಿಷ್ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನೋಡಿ ಕ್ವಶನ್ ಯಾವ ರೀತಿ ಟ್ವಿಸ್ಟ್ ಮಾಡಿದ್ದಾರೆ. ಐರ್ಕೂಟ್ ಸರೆಂಡರ್ ಇಲ್ಲ, ಐರ್ಕೂಟೇ ಸರೆಂಡರ್ ಆಗೋ ರೀತಿ ಮಾಡಿರೋಂಥದ್ದು. ಸೊ ಇಲ್ಲಿ ನೋಡಿ, ನಾನು ನೆನ್ಪಿಟ್ಕೊಳ್ಳೋಕ್ಕೆ ಸ್ವಲ್ಪ ಸುಮ್ಮನೆ ಟ್ರಿಕ್ ರೀತಿ ಹೇಳ್ತಿದ್ದೆ. ಈ ಐರ್ಕೂಟ್ ಅಂತಂದರೆ ಬ್ಯಾಂಟಿಕೂಟ್ ಇದ್ದಂಗೆ. ಬ್ಯಾಂಟಿಕೂಟ್ ಅಂದರೆ ಗೊತ್ತಲ್ಲ, ಹೆಗ್ಣ, ಹಾಗೆ. So like that, he defeated. Next, Dr. Annie Besant was called Shweta Saraswati because ಯಾಕಂತಂದರೆ ಸೊ ಇಲ್ಲಿದೆ ನೋಡಿ, ಶಿ ಟ್ರಾನ್ಸ್ಲೇಟೆಡ್ ಭಗವದ್ಗೀತಾ ಟು ಇಂಗ್ಲೀಷ್ ಈ ರೀತಿ. ನೆಕ್ಸ್ಟು, ಒನ್ ಆಫ್ ದ ಕಾಸಸ್ ಫಾರ್ ದ ಫೇಲ್ಯೂರ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಇದಕ್ಕೆ ಆನ್ಸರ್ ನೋಡಿ, ಇಲ್ಲಿದೆ. ದೇರ್ ವಾಸ್ ನೋ ಗುಡ್ ಲೀಡರ್ ಟು ಲೀಡ್. ಒಬ್ಬ ಒಳ್ಳೆಯ ನಾಯಕ ಇರಲಿಲ್ಲ. ಸೊ ನೆಕ್ಸ್ಟು, ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ನೋಡಿ WC ಬ್ಯಾನರ್ಜಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ನೋಡಿ. ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ ಈ ರೀತಿ, ಇವರೆಲ್ಲ ಮಾಡ್ರೇಟ್ಸ್ಗಳು. ಮಾಡ್ರೇಟ್ಸ್ಗಳಿಗೆ ನೆನಪಿಟ್ಕೊಳ್ಳುವಂಥ ಒಂದು ಟ್ರಿಕ್ ನೋಡಿ, ಏನಂತ, ಜಿ ಅನ್ನೋದು ಜಾಸ್ತಿ ಬಂದಿರ್ತದೆ. ಸುರೇಂದ್ರನಾಥ್ ಬ್ಯಾನರ್ಜಿ, WC ಬ್ಯಾನರ್ಜಿ, ಬದ್ರುದ್ದೀನ್ ತೊಯ್ಯಬ್ಜಿ, ದಾದಾಬಾಯಿ ನವರೋಜಿ ಈ ರೀತಿ. ಇನ್ನು ಗೋಪಾಲ್ ಕೃಷ್ಣ ಗೋಖಲೆ, ರಾನಡೆ, ಇವರಿಬ್ಬರು ಮಾತ್ರ ಏನು ಜಿ ಅಂತ ಬರಲ್ಲ, ಅವ್ರನ್ನೂ ಕೂಡ ಸೇರಿಸ್ಕೊಂಬಿಡಿ. ಎಸ್, ದಟ್ಸ್ ಒನ್. ನೆಕ್ಸ್ಟು, ಫಾರ್ವರ್ಡ್ ಬ್ಲಾಕ್. ಇದನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್, ಅದೇ ಗಾಂಧೀಜಿ ಜೊತೆ ಮನಸ್ತಾಪ ಆಗಿ ವಾಪಸ್ ಬಂದುಬಿಡ್ತಾರಲ್ಲ ಕಾಂಗ್ರೆಸ್ ಬಿಟ್ಟು, ಆವಾಗ ಬಂದು ಫಾರ್ವರ್ಡ್ ಬ್ಲಾಕ್ನ ಫೌಂಡ್ ಮಾಡ್ತಾರೆ. ನೆಕ್ಸ್ಟು, ಸರ್ದಾರ್ ವಲ್ಲಭಾಯ್ ಪಟೇಲ್ ವಾಸ್ ದ ರೈಟ್ಲಿ ಕಾಲ್ಡ್ ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಬಿಕಾಸ್, ಯಾಕಂದರೆ ಈ ಯೂನಿಫೈಡ್ ದ ಪ್ರಿನ್ಸ್ಲಿ ಸ್ಟೇಟ್ ಇನ್ ಟು ಇಂಡಿಯನ್ ಯೂನಿಯನ್. ಸೊ ಇಂಡಿಯಾದಲ್ಲಿದ್ದಂಥ ಹಲವಾರು ಪ್ರಿನ್ಸ್ಲಿ ಸ್ಟೇಟ್ನ ಒಂದು ಮಾಡ್ತಾರೆ ಹಾಗೆ. ಎಸ್, ಇದು ಈಸಿ ಇದೆ. ನೆಕ್ಸ್ಟು, ದಾದಾಬಾಯಿ ನವರೋಜಿ, MG ರಾನಡೆ ಆ್ಯಂಡ್ ಗೋಪಾಲ್ ಕೃಷ್ಣ ಗೋಖಲೆ ಬಿಲಾಂಗ್ ಟು ಮಾಡ್ರೇಟ್ಸ್. ಕ್ವಶನ್ ನೋಡಿ, ಅಲ್ಲಿಗೂ ಇಲ್ಲಿಗೂ ಕನೆಕ್ಷನ್ ಇದೆ, ಈಸಿ. ಸೊ ಆಲ್ರೆಡಿ ಹೇಳಿದೆ, ಮಾಡ್ರೇಟ್ಸ್ ಅಂದಾಗ ಜಿ ಇವುಗಳು ಜಾಸ್ತಿ ಇರ್ತವೆ, ಅಬ್ಸರ್ವ್ ಮಾಡಿ. ಆಮೇಲೆ ಇನ್ನೆರಡು ಯಾವುದು, ಗೋಪಾಲ್ ಕೃಷ್ಣ ಗೋಖಲೆ, MG ರಾನಡೆ, ಎಕ್ಸ್ಟ್ರಾ ಸೇರಿಸ್ಕೊಂಬಿಡಿ. ನೆಕ್ಸ್ಟು, ಇಮಿಡಿಯೇಟ್ ಕಾಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಇದು ತುಂಬ ಈಸಿ, ಡೆಡ್ ಈಸಿ. ಇಂಟ್ರೊಡಕ್ಷನ್ ಆಫ್ ಎನ್ಫೀಲ್ಡ್ ರೈಫಲ್ಸ್. ನೆಕ್ಸ್ಟ್, ದ ಬೇಡಾಸ್ ಆಫ್ ಅಲಗಲಿ ರಿವೋಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್ ಬಿಕಾಸ್ ಇದು ದ ಬ್ರಿಟಿಷ್ ಇಂಟ್ರಡ್ಯೂಸ್ಡ್ ಆರ್ಮ್ಸ್ ಆ್ಯಕ್ಟ್. ನೋಡಿ, ಆರ್ಮ್ಸ್ ಅಂತಂದಾಗ ವೆಪನ್ಸ್, ಆ ರೀತಿ ವೆಪನ್ಸ್ ಆ್ಯಕ್ಟ್. ದ ನೆಕ್ಸ್ಟ್,
ದ ಸತ್ಯಾಗ್ರಹ ಬೈ ಮಹಾತ್ಮ ಗಾಂಧಿ ಇನ್ ಸಪೋರ್ಟ್ ಆಫ್ ಇಂಡಿಗೋ ಗ್ರೋವರ್ಸ್ ವಾಸ್ ನೋಡಿ ಚಂಪಾರಣ್. ಸೊ ಇದು ಕ್ವಶನ್ ನೋಡಿ ಎರಡು ಥರ ಬರ್ಬೋದು. ಗಾಂಧೀಜಿ ಸ್ಟಾರ್ಟ್ ಮಾಡಿದಂಥ ಮೊದಲ ಮೂಮೆಂಟ್ ಅಂದರು ಚಂಪಾರಣ್, ಹಾಗೆ ಇಂಡಿಗೋ ಗ್ರೋವರ್ಸ್ಗೆ ಸಪೋರ್ಟರ್ಸ್ ಆಗಿ ಮಾಡಿದ್ದು ಚಂಪಾರಣ್, ಎರಡು ಕೂಡ. ನೆಕ್ಸ್ಟು ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರತಿಭಾ ಪಾಟೀಲ್. ಓಕೆ, ಫಸ್ಟ್ ಅಂದರೂ ಅವರೇ, ಆಗಿರುವಂಥ ಒಬ್ಬರೇ ಒಬ್ಬರು ಅಂತಂದ್ರು ಅವರೇ. ನೆಕ್ಸ್ಟು ಪಂಚಶೀಲ ಪ್ರಿನ್ಸಿಪಲ್ಸ್ ಸೈನ್ಡ್ ಬಿಟ್ವೀನ್ ಟೂ ಕಂಟ್ರೀಸ್ ಇಂಡಿಯಾ ಆ್ಯಂಡ್ ಚೀನಾ. ಸೊ ಆ ಟೈಮಲ್ಲಿ ಇದ್ದಂಥ ಪ್ರೈಮ್ ಮಿನಿಸ್ಟರ್ಸ್ ಯಾರ್ಯಾರು ಅಂತೇಳಿ ಹಾಕ್ಬಿಟ್ಟೆ ಕಮೆಂಟ್ ಬಾಕ್ಸಲ್ಲಿ, ನೋಡ್ತೀನಿ ಯಾರು. ನೆಕ್ಸ್ಟು ಇಂಡಿಯನ್ ಫಾರಿನ್ ಪಾಲಿಸಿ ಈಸ್ ಆಲ್ಸೋ ನೋನ್ ಆ್ಯಸ್ ಜವಾಹರ್ಲಾಲ್ ನೆಹರು ಫಾರಿನ್ ಪಾಲಿಸಿ. ಇದು ಕೂಡ ಈಸಿ ಇದೆ, ಯಾಕಂದರೆ ಅವರೇ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಫಾರಿನ್ ಅಫೇರ್ಸ್ ಅವ್ರ ಕೈಲಿ ಇಟ್ಕೊಂಡಿರ್ತಾರೆ ಅದಕ್ಕೆ. ನೆಕ್ಸ್ಟು ಹ್ಯೂಮನ್ ರೈಟ್ಸ್ ಡಿಸೆಂಬರ್ 10 ಗೊತ್ತಿದೆ, ಇದು ಕೂಡ ತುಂಬ ಬಾರಿ ಕೇಳ್ತಾರೆ ಎಲ್ಲ ಕಡೆ. ನೆಕ್ಸ್ಟು ದ ವರ್ಡ್ ಯುನೈಟೆಡ್ ನೇಷನ್ಸ್ ಫಸ್ಟ್ ಪ್ರಪೋಸ್ಡ್ ಬೈ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಅಮೇರಿಕಾದ ಪ್ರೆಸಿಡೆಂಟ್. ಎಸ್, ಇವರು. ನೆಕ್ಸ್ಟು ದ ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ತುಂಬ ಈಸಿ ಇದೆ ಅವ. ನೆಕ್ಸ್ಟು ಮೈಗ್ರೇಷನ್ ಈಸ್ ದ ಮೈನ್ ಕ್ಯಾರೆಕ್ಟರ್ ಆಫ್ ಇದು ಅನ್ಆರ್ಗನೈಸ್ಡ್ ಸೆಕ್ಟರ್ ಲೇಬರ್ಸ್. ನೆಕ್ಸ್ಟು ಚಿಪ್ಕೋ ಮೂವ್ಮೆಂಟ್ ವಾಸ್ ಕಂಡಕ್ಟೆಡ್ ಟು ಪ್ರೊಟೆಸ್ಟ್ ಆ್ಯಂಡ್ ಪ್ರೊಟೆಕ್ಟ್. ಸೊ ಇಲ್ಲಿದೆ ನೋಡಿ ಫಸ್ಟ್ ಒನ್ನೇ, ದ ಟ್ರೀಸ್ ಫ್ರಮ್ ಗೆಟ್ಟಿಂಗ್ ಕಟ್. ಟ್ರೀಸ್ಗಳನ್ನ ಉಳಿಸ್ಕೋಬೇಕಂತೇಳಿ, ಮರಗಳನ್ನ. ಒಂದು ವೇಳೆ ನಿಮ್ಗೇನು ಕ್ವಶನ್ ಡೌಟ್ ಆಯಿತು ಅಂತಂದಾಗ ಇಲ್ಲಿ ಕನ್ನಡ ಕೂಡ ಓದ್ಕೊಂಡ್ಬಿಟ್ರೆ. ಓಕೆ, ಸೊ ಓಕೆ. ನೆಕ್ಸ್ಟು ಇನ್ವಿಸಿಬಲ್ ಹಂಗರ್ ರೆಫರ್ಸ್ ಟು ಮಾಲ್ ನ್ಯೂಟ್ರಿಷನ್. ಓಕೆ, ಸೂಕ್ತವಾದಂಥ ಪ್ರಮಾಣದಲ್ಲಿ ನ್ಯೂಟ್ರಿಷನ್ನು ಸಿಕ್ಕಿಲ್ಲ, ಚೆನ್ನಾಗಿ ಊಟ ಮಾಡ್ತಾರೆ, ಆದರೆ ಅಲ್ಲಿಗೆ ಬೇಕಾದಂಥ ನ್ಯೂಟ್ರಿಷನ್ನು, ಪ್ರೋಟೀನು, ವಿಟಮಿನ್ ಏನೇನು ನೀವು ಹೇಳ್ತಿರಲ್ಲ ಅದೆಲ್ಲ ಇಲ್ಲ ಅಂತಂದಾಗ ಅದನ್ನು ನಾವು ಮಾಲ್ ನ್ಯೂಟ್ರಿಷನ್ ಅಂತೀವಿ, ಅಥವಾ ಇನ್ವಿಸಿಬಲ್ ಹಂಗರ್, ಕಾಣಿಸ್ದಲ್ಲೇ ಇರುವಂಥ ಹಸಿವು. ಹಾಗೆ ನೆಕ್ಸ್ಟು ದ ಲೆಸ್ಸರ್ ಹಿಮಾಲಯಾಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಹಿಮಾಚಲ್. ಓಕೆ, ದಿಸ್ ಒನ್. ನೆಕ್ಸ್ಟು ದ ಕನ್ವೆನ್ಷನಲ್ ರೈನ್ that occurs during summer in Karnataka is called coffee blossoms. Okay, that's one. Easy ಇದೆ. ಸೊ ಹಾಗೆ ಕೇರಳದಲ್ಲಿ ಮ್ಯಾಂಗೋ ಶವರ್ಸ್ ಅಂತಾರೆ, ವೆಸ್ಟ್ ಬೆಂಗಾಲ್ನಲ್ಲಿ ಕಾಲ್ ಬೈಸಾಕಿ ಆ ರೀತಿ ಕರೀತಾರೆ. ಓಕೆ, ಏನೇ ಗೊತ್ತಿರುತ್ತೆ ಅನ್ಕೊತೀನಿ. ಒನ್ ಆಫ್ ದ ಮೆಷರ್ಸ್ ಟು ಕನ್ಸರ್ವ್ ಸಾಯಿಲ್ ಅಮಾಂಗ್ ದೀಸ್ ಅಫಾರೆಸ್ಟೇಷನ್, ಮರಗಳನ್ನ ನೆಡುವಂಥದ್ದು. ನೆಕ್ಸ್ಟು ದ ಟೈಪ್ ಆಫ್ ಫಾರೆಸ್ಟ್ ಫೌಂಡ್ ಇನ್ ದ ರಿವರ್ ಡೆಲ್ಟಾಸ್. ರಿವರ್ ಡೆಲ್ಟಾಸದಲ್ಲಿ ಕಂಡು ಬರೋದು ಅಂತಂದರೆ ನೋಡಿ ಮ್ಯಾಂಗ್ರೋವ್ ಫಾರೆಸ್ಟ್. ಕೋಸ್ಟಲ್ ಏರಿಯಾದಲ್ಲಿ, ಅದು ರಿವರ್ ಡೆಲ್ಟಾಸ್ದಲ್ಲಿ ಮೇಯ್ನಾಗಿ. ಡೆಲ್ಟಾ ಅಂದ ತಕ್ಷಣ ಗೊತ್ತಿದೆ ನಿಮಗೆ, ನದಿಗಳು ಸಮುದ್ರವನ್ನು ಸೇರುವಂಥ ಜಾಗದಲ್ಲಿ ಟ್ರಯಾಂಗಲ್ ರೀತಿ ಶೇಪ್ ಕ್ರಿಯೇಟ್ ಆಗುತ್ತೆ, ಅದನ್ನು ನಾವು ಡೆಲ್ಟಾ ಅಂತೇಳಿ ಕರಿತೀವಿ. ನಿಮ್ಮ ಮ್ಯಾಥ್ಸಲ್ಲಿ ಡೆಲ್ಟಾ ಬೇರೆ ಬರುತ್ತೆ. ಓಕೆ, ಮ್ಯಾಂಗ್ರೋವ್ ಫಾರೆಸ್ಟ್. ನೆಕ್ಸ್ಟು ದ ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆಫ್ ಒಡಿಶಾ. ಹಿರಾಕುಡ್. ಯಸ್, ಒಡಿಶಾ ಅಂದರೆ ಹಿರಾಕುಡ್. ಮತ್ತು ಇದು ತುಂಬ ವಿಸ್ತಾರವಾಗಿ, ತುಂಬ ಲಾರ್ಜ್ ಆಗಿರುವಂಥದ್ದು ಅಂತಂದ್ರೆ ಇದೇನೆ. ಎತ್ತರವಾಗಿರೋದು ಅಂತಂದಾಗ ಸಟ್ಲೈಜ್. ಓಕೆ, ಬಾಕ್ರಾನಂಗಲ್. ದಟ್ಸ್ ಒನ್. ನೆಕ್ಸ್ಟು ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್ ಇನ್ ದ ವರ್ಲ್ಡ್ ಈಸ್ ಇಂಡಿಯಾ. ನಂಬರ್ 1 ಬ್ರೆಜಿಲ್. ಹಾಗೆ ಕಾಫಿನಲ್ಲೂ ಕೂಡ ಬ್ರೆಜಿಲ್. ದಟ್ಸ್ ಒನ್. ಎನಿವೆ, ಇಂಡಿಯಾ ಇಲ್ಲಿ ಆನ್ಸರ್. ನೆಕ್ಸ್ಟು ಸ್ಟೇಟ್ ಹೈವೇಸ್ ಆರ್ ಕನ್ಸ್ಟ್ರಕ್ಟೆಡ್ ಆ್ಯಂಡ್ ಮೇಂಟೈನ್ಡ್ ಬೈ. ಸ್ಟೇಟ್ ಹೈವೇ ಅಂತಂದಾಗ ಸ್ಟೇಟ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ನೋಡಿ, PWD ಇದು. ಸೆಂಟ್ರಲ್ ಇದು, ಸ್ಟೇಟ್ ಇದು. ನೆಕ್ಸ್ಟು ಮುಂಬೈ ಪೋರ್ಟ್ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ದ ಗೇಟ್ವೇ ಆಫ್ ಇಂಡಿಯಾ. ಸೊ ಇದಕ್ಕೆ ಅಬ್ಸರ್ವ್ ಮಾಡಿ, ಇಂಡಿಯಾ ಗೇಟ್ ಇರೋದು ಡೆಲ್ಲಿನಲ್ಲಿ, ಗೇಟ್ವೇ ಆಫ್ ಇಂಡಿಯಾ ಅಂದಾಗ ಮುಂಬೈ. ಡಿಫ್ರೆನ್ಸ್. ಎಸ್. ನೆಕ್ಸ್ಟು ದ ಸೆಕೆಂಡ್ ಇಂಪಾರ್ಟೆಂಟ್ ಮೆಟಲ್ ಬೇಸ್ಡ್ ಇಂಡಸ್ಟ್ರಿ ಇನ್ ಇಂಡಿಯಾ. ಮೆಟಲ್ ಬೇಸ್ ಮೇಲೆ ಫಸ್ಟ್ ಅಂದಾಗ ಐರನ್ ಆ್ಯಂಡ್ ಸ್ಟೀಲ್, ಸೆಕೆಂಡು ಅಂತಂದಾಗ ಇರೋದು ಇದೇನೆ ಅಲ್ಯೂಮಿನಿಯಂ ಇಂಡಸ್ಟ್ರಿ. ಯಾಕೆಂದರೆ ಟೆಕ್ಸ್ಟೈಲ್ ಇದು ಬೇರೆ ಬರ್ತದೆ, ಆಗ್ರೋ ಬೇಸ್ಡ್ ಆ ರೀತಿ ಹೋಗ್ಬಿಡ್ತದೆ. ಬಯೋಟೆಕ್ನಾಲಜಿ ಇದು ಬೇರೆ ಆಗುತ್ತೆ. ನೆಕ್ಸ್ಟು ಪೇಪರ್ ಇಂಡಸ್ಟ್ರಿ ಈಸ್ ಅ ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರಿ. ನೋಡಿ, ಕಾಟನ್ ಅಂತಂದಾಗ ಅದು ಆಗ್ರೋ ಬೇಸ್ಡ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಆಗ್ರೋ ಬೇಸ್ಡ್. ಪೇಪರ್ ಇಂಡಸ್ಟ್ರಿ ಅಂದಾಗ ಫಾರೆಸ್ಟ್ ಬೇಸ್ಡ್. So next one, the large waves generated by earthquakes under the sea. Okay, that is tsunamis. T ಸುಮ್ಮನೆ ಕೊಟ್ಟಿದ್ದು ಸೈಲೆಂಟ್ ರೀತಿ. ನೆಕ್ಸ್ಟ್ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ದ ಟೋಟಲ್ ಪಾಪ್ಯುಲೇಷನ್ ವಿ ಗೆಟ್, ಪರ್ ಕ್ಯಾಪಿಟಾ ಇನ್ಕಮ್. ಇದು ಕೂಡ ತುಂಬ ಈಸಿ ಇದೆ. ನೆಕ್ಸ್ಟು ಹೆಲ್ತ್ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್
ಹೆಲ್ತನ್ನು ಲೈಫ್ ಎಕ್ಸ್ಪೆಕ್ಟೆನ್ಸಿ ಬೇಸ್ ಮೇಲೆ ಎಷ್ಟು ವರ್ಷ ಬದುಕಿದ್ರು ಅನ್ನೋದ್ರ ಮೇಲೆ ಅವ್ರ ಹೆಲ್ತ್ ಹೆಂಗಿದೆ ಅಂತ ಕಂಡುಹಿಡಿತಾರೆ. ನೆಕ್ಸ್ಟ್ ಗ್ರಾಮ್ ಸ್ವರಾಜ್ ಕಾನ್ಸೆಪ್ಟು ಮಹಾತ್ಮ ಗಾಂಧೀಜಿ. ನೆಕ್ಸ್ಟು ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಫಂಕ್ಷನ್ಸ್ ವಿತ್ ದ ನೆಟ್ವರ್ಕ್ ಆಫ್ ಪೋಸ್ಟ್ ಆಫೀಸಸ್. ಎಸ್, ಪೋಸ್ಟಲ್ ಬ್ಯಾಂಕ್ ನಡೆಯುವಂಥದ್ದು ಪೋಸ್ಟ್ ಆಫೀಸ್ ಯೂಸ್ ಮಾಡಿಕೊಂಡು. ಓಕೆ, ನೆಕ್ಸ್ಟು ದ ಮದರ್ ಆಫ್ ಬ್ಯಾಂಕ್ಸ್ ಇನ್ ಇಂಡಿಯಾ, RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್ ದ ಇಯರ್ 1986. ಓಕೆ ಸ್ಟೂಡೆಂಟ್ಸ್, ಇದು ನೆನ್ಪಿಟ್ಕೊಳ್ಳೋಕೆ ಸಣ್ಣ ಟ್ರಿಕ್ ಏನಂತಂದರೆ, ಇದು ತುಂಬ ಬಾರಿ ಕನ್ಫ್ಯೂಷನ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ ರೀತಿ, ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಬಂದಿದ್ದು 1961ನಲ್ಲಿ ಮೊದಲು ಬಾರಿಗೆ. ನೆಕ್ಸ್ಟು ಚೈಲ್ಡ್ ಲೇಬರ್ ಅದನ್ನು ಪ್ರೊಹಿಬಿಟ್ ಮಾಡಿದ್ದು 1986ಅಲ್ಲಿ. ನೆಕ್ಸ್ಟು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅದು ಕೂಡ 1986ಅಲ್ಲಿ. ನೋಡಿ ನೆನ್ಪಿಟ್ಕೊಳ್ಳೋ ಟ್ರಿಕ್ ಏನಂತಂದರೆ, ಫಸ್ಟು ಮ್ಯಾರೇಜ್. ಓಕೆ, ಹೀಗಾಗಿ 1961. ಮ್ಯಾರೇಜ್ ಆದಮೇಲೆ ನೆಕ್ಸ್ಟ್ ಚಿಲ್ಡ್ರನ್ ತಾನೆ, ಅದಕ್ಕೆ 1986. ಚಿಲ್ಡ್ರನ್ ಸಿ ಬಂದಿರ್ತದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೂಡ ಸಿ ಬಂದಿದೆ, ಅದು ಕೂಡ 1986. ನೋಡಿ ಟ್ರಿಕ್ ಹೆಂಗಿದೆ. ಓಕೆ, ಎಸ್. ಮತ್ತು ಅದು ಇವುಗಳಿಗೆಲ್ಲ ಅಮೆಂಡ್ಮೆಂಟ್ ಆಗೋದು ಬೇರೆ ಬೇರೆ ಬರ್ತದೆ, ಬೇಕಾದ್ರೆ ನೀವು ಅದನ್ನು ಸಪ್ರೇಟ್ ಕಾಲಮ್ ಎಲ್ಲ ಹಾಕೊಂಡು ನೋಡೋದು ಕಲ್ತ್ಕೋಬೋದು. ಇವು ಬೇಸಿಕ್. ಓಕೆ, ಸೊ ಇನ್ನೊಂದು ಬಾರಿ ನೋಡಿ, 1961 ಡೌರಿ, 1986 ಚೈಲ್ಡ್, 1986 ಮತ್ತು ಕನ್ಸ್ಯೂಮರ್ ಪ್ರೊಟೆಕ್ಷನ್ CC. ಎಸ್, ನೆಕ್ಸ್ಟು ದ US president who gave consumer rights in 1962, John F. Kennedy. So yes students, that's all for now. ಮುಗಿತು. ನಿಮಗೆ ಕಂಪ್ಲೀಟ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ಈ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗ್ರಿ. ಹೋಮು ವೀಡಿಯೋಸ್ ಪ್ಲೇಲಿಸ್ಟ್ ಅಂತ ಇರುತ್ತಲ್ಲ, ಆ ಪ್ಲೇಲಿಸ್ಟ್ಗೆ ಹೋದರೆ ಅಲ್ಲಿ ನಾನು ಫೋಲ್ಡರ್ ರೀತಿ ಕ್ರಿಯೇಟ್ ಮಾಡಿಟ್ಟಿದ್ದೀನಿ. ನಿಮ್ಗೆ ಅಲ್ಲಿ ಸಿಗುತ್ತೆ ಹಿಸ್ಟ್ರಿಯಿಂದ, ಪೊಲಿಟಿಕಲ್ ಸೈನ್ಸಿಂದ, ಜಿಯೋಗ್ರಫಿಯಿಂದ, ಎಕನಾಮಿಕ್ಸಿಂದ. ಎಕನಾಮಿಕ್ಸಲ್ಲಿ ಇದೆಯಲ್ಲ ದೊಡ್ಡ ತಲೆನೋವು ಚಾಪ್ಟರ್ ಇದೆಯಲ್ಲ, ಡೆವಲಪ್ಮೆಂಟ್. ಸೊ ಆ ತಲೆನೋವು ಆಗುವಂಥ ಚಾಪ್ಟರ್ನು ಕೂಡ ಈಸಿಯಾಗಿ ಅರ್ಥ ಆಗೋ ಥರ ಮಾಡ್ಕೊಟ್ಟಿದ್ದೀನಿ. ನೋಡಿ, ನಮ್ಮ ಚಿಕ್ಕಣ್ಣ ಅವರೆಲ್ಲ ಬರ್ತಾರೆ ಅದರಲ್ಲಿ, ಸಾಧುಕೋಕಿಲ್ಲ ಚಿಕ್ಕಣ್ಣ ಅವರೆಲ್ಲ. ಸೊ ದಟ್ಸ್ ಮೈ ಸೋಷಿಯಲ್ ಸೈನ್ಸ್ನ ಸಿನಿಮ್ಯಾಟಿಕ್ಕಾಗಿ ಒಂದು ವೀಡಿಯೋ ಮಾಡಿದ್ದೆ. ಫಿಲ್ಮಿಕ್ ಸೋಷಿಯಲ್ ಅಂತೇಳಿ ಇಂಗ್ಲೀಷ್ ಮೀಡಿಯಮಲ್ಲಿ, ಸಿನಿಮಾ ರೀತಿ ಸಮಾಜ ಅಂತೇಳಿ ಕನ್ನಡ ಮೀಡಿಯಮಲ್ಲಿ ಮಾಡಿಕೊಟ್ಟಿದ್ದೆ. ಸೊ ಅದೇ ರೀತಿಯಲ್ಲಿ ಪ್ರತಿಯೊಂದು ಚಾಪ್ಟರ್ನು ಕೂಡ ಸಿನಿಮ್ಯಾಟಿಕ್ಕಾಗಿ ಒಂದು 5-5 ನಿಮಿಷಕ್ಕೆ ಡಾಕ್ಯುಮೆಂಟ್ರಿ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸ್ವಲ್ಪ ಟೈಮ್ನ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಮತ್ತು ಸೋಷಿಯಲ್ ಎರಡೂ ಕೂಡ ನಾನು ಪಾಠ ಮಾಡಿಕೊಡ್ಬೇಕಾಗಿರೋದ್ರಿಂದ ಸ್ವಲ್ಪ ಬರ್ಡನ್ ಜಾಸ್ತಿ ಆಗಿದೆ. ಜೊತೆ ನನ್ನ ಪರ್ಸ್ನಲ್ ವರ್ಕು ಕೂಡ ತುಂಬ ಇದೆ. ಸೊ ದಟ್ಸ್ ವೈ ಈ ವರ್ಷ ಮಾಡೋಕ್ಕಾಗಿಲ್ಲ ಡಾಕ್ಯುಮೆಂಟ್ರಿನ. ಬಟ್ ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀನಿ ಅದನ್ನ. ನೀವಿರೋದಿಲ್ಲ ಬಿಡಿ, ಕಾಲೇಜ್ಗೆ ಹೋಗಿರ್ತೀರ. ನೆಕ್ಸ್ಟ್ ಇಯರ್ ಸ್ಟೂಡೆಂಟ್ಸ್ ಅದನ್ನು ಎಂಜಾಯ್ ಮಾಡ್ಬೋದು. ಪ್ರತಿಯೊಂದು ಚಾಪ್ಟರ್ ಮೇಲೂ ಕೂಡ ಸಿನಿಮ್ಯಾಟಿಕ್ ಡಾಕ್ಯುಮೆಂಟ್ರೀಸ್ನ ಮಾಡ್ಕೊಡ್ತೀನಿ. ಸೊ ಎನಿವೇ, ಒನ್ಸ್ ಅಗೈನ್ this ABD, a billion dreamer, wish you good luck. Take care. Bye-bye.